ಅಮ್ಮೋರ್ ಬಂದ್ರು ಅನ್ಸತ್ತೆ. ನೀನ್ ಯಾರು ಅಂತ ಕೇಳಿದ್ರೆ ಏನ್ ಹೇಳಿ? ದೊಡ್ಡಮ್ಮ ತಾನೆ, ಏನೋ ಮ್ಯಾನೇಜ್ ಮಾಡಿದ್ರೆ ಆಗತ್ತೆ. ಸಂತೋಷ ಪಡ್ಬೇಡ, ಮುಚ್ಕೊಂಡ್ ನನ್ ಜೊತೆ ಬಾ. ಪ್ರಯಾಣ ಚೆನ್ನಾಗಿತ್ತ ಅಮ್ಮವ್ರೆ? ಯಾರು ಈ ಹುಡ್ಗ? ಇವನಾ ಇಲ್ಲಿ ಕೆಲ್ಸಕ್ ಬಂದವನೆ. ಯಜಮಾನ್ರು ಊರ್ಗ್ ಹೋಗಕ್ ಮುಂಚೆ ಇಲ್ಲಿ ಬಿಟ್ಟು ಹೋದ್ರು. ನಮಸ್ಕಾರ ಮಾಡು. ನಮಸ್ಕಾರಮ್ಮ. ಸರಿ ಬಿಡು, ಲಗೇಜ್ ತಗೋ. ಕೊಡಿಮ್ಮ. ಎತ್ಕೊಂಬಾ. ಅಯ್ಯ ನಿನ್ನ. ಚೆನ್ನಾಗಿದ್ದೀರಾ ಅತ್ತೆ? ಚೆನ್ನಾಗಿದ್ದೀನಿ ನಂದು. ಪಿಂಕಿ ಬಂದಿಲ್ವಾ? ಎಕ್ಸಾಮ್ ನಡೀತಿದೆ ಅಲ್ವಾ, ಹಾಸ್ಟೆಲ್ ಇದ್ದಾಳೆ. ನೀನ್ ಬಂದಿ ಅಲ್ವಾ, ಅವಳಗ್ ಬರಕ್ ಹೇಳ್ತೀನಿ. ಹೌದು, ನಿಮ್ ಮಾವ ಎಲ್ಲಿ? ಇದೇನತ್ತೆ, ಬಾಂಬೆಯಿಂದ ಡೈರೆಕ್ಟ್ ಆಗಿ ಮದ್ವೆಗ್ ಬರ್ತೀನಿ ಅಂದ್ರಲ್ಲ, ಬಂದಿಲ್ವಾ? ಬರ್ಲಿಲ್ವಲ್ಲ. ಮತ್ತೆ ಫೋನು ಸ್ವಿಚ್ ಆಫ್ ಬರ್ತಿತ್ತಲ್ಲ. ಅವ್ರು ಯಾವಾಗ್ಲೂ ಹೀಗೆ, ಮನೆ ದಾಟಿದ್ರೆ ಸಿಗಲ್ಲ. ಈ ಹುಡ್ಗಿನ ನೀನ್ ಮದ್ವೆ ಆಗೋದು ನಂದು? ಹೌದು ಅತ್ತೆ. ನಮಸ್ತೆ ಆಂಟಿ. ನಮಸ್ತೆ ಅಮ್ಮ, ತುಂಬಾ ಚೆನ್ನಾಗಿದ್ದಾಳೆ. ಶಕ್ಕು, ಗೀಸರ್ ಆನ್ ಮಾಡು. ಸರಿ ಅಮ್ಮ ಅವ್ರೆ, ನೀವ್ ಆಡ್ತಾ ಇರಿ, ನಾನ್ ಬರ್ತೀನಿ. ಸರಿ. ಇಲ್ ನೋಡು, ಅತ್ತೆ ಬಂದ್ರಲ್ವಾ, ನಾವು ನಾಳೆ ಹೊರಡೋಣ. ನೋಯಿಂಗ್ ಎಚ್ಚೆದರ್ ಮುಗ್ದೋಯ್ತಾ? ಸ್ಯಾಂಪಲ್ ಯಾವಾಗ್ಲೂ ಸ್ಯಾಂಪಲ್ ರತ್ನ, ಒರಿಜಿನಲ್ ಬೇರೆ ತರ ಇರುತ್ತೆ. ನಿಜವಾದ ಮಜಾ. ಅಬ್ಬಾ, ನನ್ ಕೈಗೆ ನೀರ್ ಹಾಕೋ, ಪ್ಲೇಟ್ ಹಿಂಗ್ ಹಿಡ್ಕೋ. ನೀರ್ ಹಾಕು. ತುಂಬಾ ಥ್ಯಾಂಕ್ಸ್ ಅಪ್ಪ, ಫುಡ್ ಅಲ್ಲಿ ಎಗ್ ಕೊಟ್ಟಿದ್ದಕ್ಕೆ. ನಾಳೆ ಮಟನ್ ಬಿರಿಯಾನಿ ತರ್ತೀನಿ. ಮಟನ್ ಬಿರಿಯಾನಿನ ತರ್ತೀನಯ್ಯ. ಓಕೆ, ಮೊದ್ಲು ನಿಧಿಯಲ್ಲಿದೆ ಅಂತ ಹೇಳು. ಇಲ್ಲಿ ನೋಡು, ನೀನ್ ಕೇಳ್ತಾನೆ ಇದೀಯ, ನಾನು ಹೇಳ್ತಾನೆ ಇದೀನಿ. ಅಷ್ಟಕ್ಕೂ ದುಡ್ಡಿದ್ರೆ ಯಾರಾದ್ರೂ ಬ್ಯಾಂಕ್ ಅಲ್ಲಿ ಇಟ್ಕೊಂತಾರೆ ಹೊರತು ಮನೇಲಿ ಯಾರಾದ್ರೂ ಇಟ್ಕೊಳ್ತಾರ? ನೀನೇ ಹೇಳು. ನಾನ್ ನಂಬಲ್ಲ. ಈ ಮನೇಲಿ ಲಕ್ಷ್ಮೀ ಪೂಜೆ ಮಾಡ್ತಿರ್ತೀರಲ್ವಾ? ಅಬ್ಬಾ, ಅವ್ನ್ ಯಾರೋ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದಿರ್ತಾನೆ. ಇಲ್ಲಿ ನೋಡು, ಬಾಯಿಲೆ ಒಂದ್ 10 ಲಕ್ಷ ಕೊಡ್ತೀನಿ, ನಾನ್ ಬಿಟ್ಬಿಡು ಹೇಳ್ತೀನಿ. ಬಿಡಲ್ಲ ಮಾವ, ಬಿಡಲ್ಲ. ಮಾಮನ? ಆ ಮಾವ, ಏನಿಲ್ಲ ಮಾವ, ನಿನ್ ಮಗಳನ್ನ ಡವ್ ಹೊಡ್ದೆ ಅಂತ ಅನ್ಕೋ, ಮದ್ವೆನೂ ಆಗುತ್ತೆ, ನಿನ್ನೆಲ್ಲ ಆಸ್ತಿನೂ ನಂದಾಗತ್ತೆ. ಅಲ್ಲಿವರೆಗೂ ನೀನ್ ನನ್ನ ಅಂಡರ್ವೇರ್ ಅಲ್ಲೇ ಇರ್ಬೇಕು. ಅಂಡರ್ವೇರ್ ನಲ್ಲ ಕಣೋ ಗುಗ್ಗು, ಅಂಡರ್ ಗ್ರೌಂಡ್ ಅಲ್ಲಿ ಅಂತ ಹೇಳ್ಬೇಕು. ನೀನ್ ಸ್ಮೋಕಿಂಗ್ ಇಂಗ್ಲಿಷ್ ನ ನಿಲ್ಲಿಸ್ತೀಯ? ಸ್ಮೋಕಿಂಗ್ ಇಂಗ್ಲಿಷ್ ಅಲ್ಲ ಕಣೋ, ಸ್ಪೋಕನ್ ಇಂಗ್ಲಿಷ್ ಅಂತ ಹೇಳ್ಬೇಕು. ನೀನೀಗ ಮಾತನ್ನ ನಿಲ್ಲಿಸ್ತೀಯ ಇಲ್ಲ, ನಿನ್ ಬಾಯಿಗೆ ಪ್ಲಾಸ್ಟರ್ ಹಾಕ್ಲಾ? ಏನು ಬೇಕಾಗಿಲ್ಲ ಬಿಡು, ನಾನೇ ಹಾಕೊಳ್ತೀನಿ ಪ್ಲಾಸ್ಟರ್ನ. ಇದು ಕರೆಕ್ಟ್. ಅಮ್ಮ ಮಿಯ ದೋಕ ಅಪ್ಪ. ಅಯ್ಯಯ್ಯ, ಓ ಒಟ್ಟೋಟ. ಬಂದ್ಬಿಟ್ಯಾ? ಸಿನಿಮಾ ಅಲ್ಲಿ ಪೊಲೀಸರು ತರ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದೆ ನೀನು. ಹೌದು, ನಾನು ಇಲ್ಲಿದ್ದೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ವೇರ್ ಎವರ್ ಯು ಗೋ ಐ ಫಾಲೋ ಯು. ಅಬ್ಬೋ, ಕಿರ್ಚ್ಬೇಡ ನೀನು, ಮೊದ್ಲು ಕಟ್ಬಿಚ್ಚು. ನಕ್ಕಿದ್ ಸಾಕು, ನಿಲ್ಸು. ನಾನು ಹೇಳಿದ ಕೆಲ್ಸ ಏನ್ ಮಾಡ್ದೆ? ರತ್ನನ್ ಸಾಯಿಸಿದ್ರೆ 10 ಲಕ್ಷ, ನಿನ್ನ ಸಾಯಿಸಿದ್ರೆ ಕೋಟಿ. ನನ್ನನ್ ಸಾಯಿಸಿದ್ರೆ ಕೋಟಿನ ಯಾರು ಕೊಡ್ತಾರೆ? ಸಕ್ಕು ಹೋಗಲೇ, ಇದು ಚೀಟಿಂಗು, ಎಲ್ಲ ಮೋಸ. ಮೊದ್ಲು ಕಾಂಟ್ರಾಕ್ಟ್ ಕೊಟ್ಟಿದ್ದು ನಾನು. ಯಾರು ಕೊಟ್ಟಿದ್ದಾರೆ ಅನ್ನೋದು ಲೆಕ್ಕಕ್ಕಿಲ್ಲಣ್ಣ. ಡೀಲ್ ಆಯ್ತಾ ಇಲ್ವಾ? ಹೆಂಗೆ ಮಾವ? ಯಾರು ಹೊಡೆದಿದ್ದು? ಯಾರು ಹೊಡೆದ್ರು ಅನ್ನೋದು ಮುಖ್ಯ ಅಲ್ಲ, ಏಟು ಬಿತ್ತೋ ಅನ್ನೋದು ಮುಖ್ಯ. ಗನ್ನು ಬರೀ ಮುಂದೆ ನೋಡುತ್ತೆ, ಆದ್ರೆ ರಾಡು ಸುತ್ತ ನೋಡುತ್ತೆ. ಆಫ್ಟರ್ ಆಲ್ 1 ಕೋಟಿ ರೂಪಾಯಿಗೋಸ್ಕರ ನಮ್ಮ ಮಾವನ್ನೇ ಸಾಯಿಸಕ್ ಬರ್ತೀಯಾ? ಅವನ್ನ ಸಾಯಿಸ್ಬಿಟ್ರೆ ದುಡ್ಡು ಎಲ್ಲಿದೆ ಅಂತ ನಿಮ್ಮಪ್ಪ ಹೇಳ್ತಾನ ಇಲ್ಲ ನಮ್ಮಪ್ಪ ಹೇಳ್ತಾನ? ದಡ್ ನನ್ ಮಗನೇ. ಮಾವ, ನೀನ್ ಹ್ಯಾಪಿಯಾಗಿ ರೆಸ್ಟ್ ಮಾಡು, ನಾಳೆ ಸಿಗೋಣ. ಮಗಳೇ ಮಗಳೇ ಮಾವನ ಮಗಳೇ ಮಾವಿ. ನೀನೇನಾದ್ರೂ ಮಾಡ್ತೀಯ ಅನ್ಕೊಂಡ್ರೆ ಹೋಗಿ ಹೋಗಿ ಅವನ್ ಕೈಯಲ್ಲಿ ಏಟ್ ತಿಂದಿದ್ಯಾ ನೀನು. ಥೂ. ಸಾರಿ ಐಶ್ವರ್ಯ, ನಿನ್ನ ಹೆಬ್ಬೆಟ್ಟು ಒತ್ತಿಸ್ಕೊಳ್ಳೋಣ ಅಂತ ಬಂದೆ, ಸ್ವಲ್ಪ ಹೆಲ್ಪ್ ಮಾಡು. ಅಣ್ಣ, ಇದು ಡೆಡ್ ಬಾಡಿ ಅಣ್ಣ, ನೋ ಯೂಸ್. ನನ್ನ ಹೆಂಡ್ತಿ ಕಣೋ. ನೀನ್ ಹೆಂಡ್ತಿನ? ಬಾಯಿ ಮೇಲೆ ಕೈ ಇಟ್ಟೆ, ಉಸಿರಾಡದೆ ಸತ್ತೋಗ್ಬಿಟ್ಲು. ಸಾರಿ ಅಣ್ಣ. ನೀನು ಸಾಯಿಸಿದ್ ನಾನಾದ್ರೆ ಅವನು ಅನ್ಕೊಂಡಿದ್ದಾನೆ. ಏಯ್ ಕಿತ್ತೋದ್ ನನ್ನ ಮಗನೇ, ನನ್ನ ಹೆಂಡ್ತಿನ ಕೊಲೆ ಮಾಡ್ತೀಯ ನೀನು. ತಪ್ಪಾಯ್ತಣ್ಣ. ಯಾರು ರಮ್ಮನ ಹತ್ರ? ಸರಿ, ಆಗಿದ್ದಾಗೋಯ್ತು. ಮೊದಲು ಈ ಡೆಡ್ ಬಾಡಿ ತಗೊಂಡು ಕಾರಲ್ಲಿ ಇಡು. ನಿನ್ ಕರೆ ಆಮೇಲೆ ನೋಡ್ತೀನಿ ನಾನು, ಬೇಗ.
ಒಂದ್ ಹೆಣ್ಣಿಗೆ ಇಬ್ರು ಗಂಡಸ್ರ ನಾನು ಒಪ್ಪಲ್ಲ. ಈ ಭರತ ಭೂಮಿಯಲ್ಲಿ ಚರಿತ್ರೆಯಲ್ಲಿ ಇಲ್ವೇ ಇಲ್ಲ. ಹೆಂಡತಿ ಕಣೋ, ಅಣ್ಣನ ಹೆಂಡತಿ ಆದ್ರೆ ಅವ್ನ ಎತ್ಕೊಂಡು ಹೋಗ್ಬೇಕು. ಆಫ್ಟರ್ ಆಲ್ ಒಬ್ಬ ಪ್ಲಂಬರ್ ಓನರ್ ತರ ಬಿಲ್ಡಪ್ ಕೊಡ್ತೀಯ. ಸಾರ್ ಇದು ಅದಲ್ಲ ಅಣ್ಣ. ಸುಮ್ನೆ ಎಲ್ಲ ಮಾತಾಡ್ತೀಯ. ಅಮ್ಮ ಇರೋ ಜಾಗದಲ್ಲಿ ಇಂಥವೆಲ್ಲ ಮಾತಾಡ್ಬಾರ್ದು, ಗೊತ್ತಾ ನಿಂಗೆ? ಇವ್ನ್ ಕಿರ್ಚಿದ್ರೆ ಮ್ಯಾಟ್ರ್ ಲೀಕ್ ಆಗುತ್ತೆ. ಏನದು ಗುಸು ಗುಸು ಅಂತ? ಏನಿಲ್ಲ ಅಣ್ಣ. ಧನಲಕ್ಷ್ಮಿ ಪೂಜೆ ಮಾಡೋ ಟೈಮ್ ಆಯ್ತು, ಐಶ್ವರ್ಯನೆಲ್ಲ ಬಿಟ್ಟೋಟಾಗ. ಹಾ ಸರಿ ಸರಿ ಸರಿ. ಧನಲಕ್ಷ್ಮಿ ಪೂಜೆ ಟೈಮ್ ಆಯ್ತು. ಅಣ್ಣ ನಾನು ಹೋಗ್ಬೇಕಣ್ಣ. ನೀನೇನ್ ದೊಡ್ಡ ಸ್ಪೆಷಲ್ ಹೋಗ ಇಲ್ಲಿಂದ. ನೀನ್ ಬರ ಪೂಜೆ ಮಾಡೋಣ. ನಿಂಬೆಣ್ಣೆಲಿ, ಮೊಟ್ಟೆಯಲ್ಲಿ ತೆಗಿತೀನಿ. ಕುಂಕುಮ, ಅರ್ಶನ, ಇಟ್ಟೆ. ಕರ್ಪೂರ, ಸರಿ. ಉತ್ಪತ್ತಿ, ಅಗರಬತ್ತಿಯಲ್ಲಿ ಸರಿ. ಅಮ್ಮಂಗ್ ಕೈ ಮುಗೆ. ಅಮ್ಮ ಧನಲಕ್ಷ್ಮಮ್ಮ, ಅಮ್ಮ ಧನಲಕ್ಷ್ಮಮ್ಮ, ಈ ಸರಿ ಏನಾದ್ರು ನಮ್ ಕರುಣೆ ತೋರ್ಸಿ, ನಮ್ಮ ಪ್ರೀತಿ ತೋರ್ಸಿ. 10 ಗಂಟೆ ಒಳಗಡೆ ನಮ್ಗೆ ನಮ್ಗೆ ನಿಧಿ ನಿಧಿ ತೋರ್ಸ್ಬಿಡಮ್ಮ ಅಂತ ಹೇಳಿ. ನಿನ್ನೆ ನಿನ್ನ ಬೇಡ್ಕೊತಾ ಇದೀನಿ. ಜೈ ಅಮ್ಮ. ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ಅತ್ತೆ ಅತ್ತೆ ನಿಮ್ ಇಲ್ಲಿದ್ದೀರಾ? ಮಾವ ಬರೋವರ್ಗೂ ಇರಪ್ಪ. ಇಲ್ಲ ಅತ್ತೆ, ಆಫೀಸಲ್ಲಿ ಕೆಲಸ ಇದೆ, ನಾನು ಮತ್ತೆ ಬರ್ತೀನಿ. ಈ ಹುಡುಗಿ ಹತ್ರ ಮಾತೇ ಆಡಿಲ್ಲ. ನಿಮ್ ಮಾವ ಬಂದ್ರೆ ನನ್ಗೆ ಬೈಯೋದು. ಇಲ್ಲ ಅತ್ತೆ, ನಾನೊಂದ್ ಕೆಲಸ ಮಾಡ್ತೀನಿ. ಇಲ್ಲಿ ಹೇಗೋ ಸಿಗ್ನಲ್ ಇಲ್ಲ, ನಾನು ಆಫೀಸ್ಗೆ ಹೋಗಿ ಮಾಡ್ತೀನಿ. ಲ್ಯಾಂಡ್ ಲೈನ್ ಇಂದ ಮಾಡ್ಬೋದಲ್ವಾ? ಓ, ಐಡಿಯಾ ಚೆನ್ನಾಗಿದೆ. ಕಾಮೇಶಂ ಶಕ್ಕು ಇದೇನ್ ಇಲ್ಲಿದೆ? ಇದೇನು ಮಾವನ್ ಫ್ಲೈಟ್ ಟಿಕೆಟ್ಸ್ ಇಲ್ಲೇ ಈ ಇದೆ. ಫ್ಲೈಟ್ ಟಿಕೆಟ್ ಇಲ್ಲೇ ಇದ್ರೆ ನಿಮ್ ಮಾವ ಬಾಂಬೆಗೆ ಹೇಗ್ ಹೋದ್ರು? ಟಿಕೆಟ್ ಇಲ್ಲೇ ಇದೆ, ಆದ್ರೆ ಅವ್ರು ಎಲ್ಲಿಗೆ ಹೋಗಿರ್ಬೋದು? ಕಾಮೇಶ್ವರ್ ರಾವ್ 53 ಸಕ್ಕು. ಅವ್ರು ಎಲ್ಲಿ ಹೋಗಿರ್ತಾರೆ? ನಿಂದು ಮಾವಂದು ಗೋವಾ ಟಿಕೆಟ್ಸ್. ಅದು ಏನ್ ಮ್ಯಾಟ್ರು ಹೇಳು. ಅಮ್ಮೋರು ಊರ್ಗ್ ಹೋದ್ಮೇಲೆ ಏನಿದು? ಕರೆಂಟ್ ಬಿಲ್ಲ? ಛೀ, ಅದು ಫ್ಲೈಟ್ ಟಿಕೆಟ್ಸ್ ಗೋವಾಗೆ. ಗೋವಾನ ಹಾ. ಫ್ಲೈಟ್ ಟಿಕೆಟ್? ಹಾ. ನೀವ್ ಸುಮ್ನೆ ಹೇಳ್ತೀರಾ ಅನ್ಕೊಂಡೆ, ನಿಜವಾಗ್ಲೇ ತಂದ್ಬಿಟ್ಟಿದೀರಾ? ಇನ್ನು ಏನ್ ನೋಡಿದ್ಯಾ? ಗೋವಾಲಿ ಹಾರ್ಸ್ ರೈಡಿಂಗ್ ಶುರು ಮಾಡ್ದೆ ಅಂದ್ರೆ ಕುದುರೆಗೆ ಸುಸ್ತಾಗ್ಬಿಡ್ಬೇಕಷ್ಟೇ. ಮತ್ತೆ ಫ್ಲೈಟ್ ಎಷ್ಟ್ ಗಂಟೆಗೆ ಡಾರ್ಲಿಂಗ್? ಸಾಯಂಕಾಲ 4 ಗಂಟೆಗೆ. ಇಲ್ಲಿ ನೋಡು, ಮೊದ್ಲು ನೀನ್ ಹೋಗಿ ಏರ್ಪೋರ್ಟ್ ಹತ್ರ ವೇಟ್ ಮಾಡು, ಆಮೇಲೆ ನಾನ್ ಬರ್ತೀನಿ. ಇಲ್ಲ ಅಂದ್ರೆ ಡೌಟ್ ಬರುತ್ತೆ. ನಾನು ಹೋಗ್ ಬರ್ತೀನಿ. ಈಗ್ಲೇ ಯಾಕೆ? ಫ್ಲೈಟ್ ಸಾಯಂಕಾಲಕ್ಕೆ. ಪ್ಯಾಕ್ ಮಾಡ್ಬೇಕಲ್ವಾ? ಸ್ವಲ್ಪ ಹೊತ್ತು ಹಾರ್ಸ್ ರೈಡಿಂಗ್ ಮಾಡೋಣ ಬಾರೆ. ಏನ್ ಮಾಡಿದ್ಯೆ? ನನ್ ಗಂಡನ್ ಏನ್ ಮಾಡ್ದೆ ಹೇಳು? ಎಲ್ಲೇ ಬಚ್ಚಿಟ್ಟಿದ್ಯಾ? ನೀವಿರಿ ಅತ್ತೆ, ಹೇಳು, ಎಲ್ಲಿದ್ದಾರ ನಮ್ಮ ಮಾವ? ಹೇಳು. ಆನಂದ್ ಅದನ್ನೇ ಕೇಳ್ತಾರೆ, ನೀವು ಅದನ್ನೇ ಕೇಳ್ತಿದ್ದೀರಾ? ನಂಗೆ ಗೊತ್ತಿಲ್ಲ. ಆನಂದ? ಅವನ್ ಯಾರು? ಮನೆ ತಗೊಳಕ್ಕೆ ಅಡ್ವಾನ್ಸ್ ಕೊಟ್ಟಿದ್ರು. ಮನೆ ತಗೊಳ್ಳೋದು ಕೊಟ್ನಾ? ಮನೆ ಯಾರು ಮಾರ್ತಿದಾರೆ? ನಾನೇ. ಆಹಾ, ಕಳ್ಳರು ಸೇರ್ಕೊಂಡು ಊರ್ನ ಭಾಗ ಹಾಕ್ತಿದ್ದೀರಾ? ಕತ್ತರಿಸ್ಬಿಡ್ತೀನಿ. ಎಲ್ಲಿದ್ದಾನವನು? ಎಲ್ಲಿದ್ದಾನವನು? ಹೇಳು. ಅದು ಎಷ್ಟು ಎಣ್ಣೆ ಹೊಡೋದು, ಕೀಕೆ ಹೊಡಿತೀನಿ. ಕೊಟ್ರೆ ಬೇಜಾನ್ ದುಡ್ಡು ಮಾಡ್ಬೋದು. ಇನ್ನೊಂದ್ ಸ್ವಲ್ಪ ಎಣ್ಣೆ ಕೊಡ್ಸ. ಎಣ್ಣೆ ಹೊಡೆಯಕ್ಕೆ ದುಡ್ಡಿಲ್ಲ ಅಂತೆಲ್ಲ ಆನಂದ್ ಯಾರಿಲ್ಲಿ? ಅಲ್ಲಿದಾನಲ್ಲ ಅವನು. ಓ ಹೌದಾ? ಕೊನೆ ಅವಕಾಶ ಇದು ಜೀವನದಲ್ಲಿ ಯಾರಿಗೂ ಸಿಗಲ್ಲ ಅಂತ ಹೇಳು. ಅವತ್ತು ಸಕ್ಕುನ ಮನೆ ಪೇಪರ್ಸ್ ಕೇಳೋಣ ಅಂತ ಹೋದೆ. ಮನೇಲಿ ಯಾರೋ ಪೂಜೆ ಮಾಡ್ತಿದ್ರು. ಆಮೇಲೆ ಒಂದ್ ರೂಮ್ ಅಲ್ಲಿ ನಿಮ್ಮ ಮಾವನ್ಗೆ ಕೈ ಕಾಲೆಲ್ಲ ಕಟ್ಟಾಕಿ ಕುರ್ಚಿಲ್ ಕೂರ್ಸಿದ್ರು. ಪಕ್ಕದಲ್ಲಿ ಒಬ್ಳು ಲೇಡಿ ಇದ್ಲು. ಮಮ್ಮಿ ಇನ್ನೊಬ್ಳ? ಅವಳು ಯಾರು? ಸಕ್ಕು ತರನೇ ಇನ್ನೊಂದ್ ಸೆಟಪ್ ಅನ್ಕೊಂಡೆ, ಆದ್ರೆ ಅಲ್ಲ. ನಿನ್ಗೆ ಹೇಗ್ ಗೊತ್ತು? ಅದು ಡೆಡ್ ಬಾಡಿ, ಆ ಪೂಜೆಗೋಸ್ಕರ ತಂದಿದ್ದಾರೆ ಅನ್ಕೊಂಡೆ. ಅವರೇ ಮಾವನ್ ಕರ್ಕೊಂಡು ಹೋದ್ರ? ಇವಳೆ ಬಚ್ಚಿಟ್ಟಿದ್ದಾಳೆ. ಅಯ್ಯೋ, ನಂಗೆ ಯಾವ ವಿಷಯನೂ ಗೊತ್ತಿಲ್ಲ. ನಿಂಗೆ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮ್ ಮಾವನ ಸಾಯಿಸೋದಕ್ಕೆ ಒಬ್ಬ ಕಿಲ್ಲರ್ ಹತ್ರ 1 ಕೋಟಿ ರೂಪಾಯಿಗೆ ಡೀಲ್ ಮಾತಾಡಿದಾಳೆ. ಅಯ್ಯೋ, ಆ ಕಿಲ್ಲರ್ನ ಸೆಟ್ ಮಾಡಿದ್ದು ನಮ್ಮ ಯಜಮಾನ್ರೆ. ಮಾವನ? ಅವ್ರು ಯಾಕೆ ಹಾಗೆ ಮಾಡಿದ್ರು? ಆ ಹುಡುಗಿನ ಸಾಯಿಸಕ್ಕೆ. ರತ್ನನ್ನ? ಇದಿನ್ನೊಂದ್ ಡ್ರಾಮಾನ? ನೀನ್ ಈ ಹುಡುಗಿನ ಮದ್ವೆ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಮುಹೂರ್ತ ಯಾಕೆ ಫಿಕ್ಸ್ ಮಾಡ್ತಾರೆ? ಅದೆಲ್ಲ ಒಂದ್ ಡ್ರಾಮಾ. ನಿಜ ಏನು ಅಂದ್ರೆ ಈ ಆಸ್ತಿ ಎಲ್ಲ ನಿಮ್ದೆ. ಆ ವಿಷಯ ನಿಮಗ್ ಗೊತ್ತಾದ್ರೆ ಈ ಆಸ್ತಿ ಎಲ್ಲ ಕೈ ಬಿಟ್ಟು ಹೋಗತ್ತಲ್ವಾ? ಹಾಗ್ ಹೋಗ್ಬಾರ್ದು ಅಂದ್ರೆ ಪಿಂಕಿನ ನಿಮಗ್ ಮದ್ವೆ ಮಾಡಿಸ್ಬೇಕು. ಅದಕ್ಕೆ ಅಡ್ಡವಾಗಿರೋ ಆ ಹುಡುಗಿನ ಸಾಯಿಸ್ಬೇಕು. ಅದಕ್ಕೆ ಒಬ್ಬ ಕಿಲ್ಲರ್ಗೆ 10 ಲಕ್ಷ ಕೊಟ್ಟು ಡೀಲ್ ಓಕೆ ಮಾಡಿದ್ರು.
ಐ ಆಮ್ ಸಾರಿ ಕಣೋ. ನಿನ್ನ ಸಾಯಿಸೋದಕ್ಕೆ ಸನ್ಸ್ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ನನಗೆ ಈ ಪ್ರಪಂಚದಲ್ಲಿರೋದಿಬ್ರೆ, ಒಂದು ನಮ್ಮ ಮಾವ, ಇನ್ನೊಂದು ನೀನು. ಮಾವನ ಕ್ಯಾರೆಕ್ಟರ್ ಗೊತ್ತಾದ್ಮೇಲೆ ತುಂಬ ನೋವಾಗ್ತಿದೆ. ಅದು ನಿನ್ನ ಕೊಲೆ ಮಾಡೋ ಪ್ರಯತ್ನ ಮಾಡಿದರೆ ತುಂಬ ಬೇಜಾರಾಗ್ತಿದೆ. ನೀನು ಕೂಡ ನನ್ನ ಕ್ಷಮಿಸದೆ ಹೋದ್ರೆ ನಾನು ಅನಾಥ ಆಗ್ಬಿಡ್ತೀನಿ. ಲವ್ ಯು ನಂದು. ಈ ಕಾರ್ ಯಾರ್ದು ಇಲ್ಲಿ ಯಾಕಿದೆ? ನನಗೇನ್ ಗೊತ್ತು, ಏನೋ. ಎನಿ ಡೌಟ್ಸ್? ಹಾ, ಯಾರ್ದಿರ್ಬೋದು? ನಿನ್ಗೆ RTO ಫ್ರೆಂಡ್ ಇದ್ದಾನಲ್ಲ, ಅವನಿಗೆ ಫೋನ್ ಮಾಡಿ. ಯಾ. ಹಲೋ ಪ್ರಸಾದ್, ಅರೆ ಇಲ್ಲಿ AP032277 ಕಾರ್ ಇದೆಯೋ? ಯಾರ್ದು ಅಂತ ಸ್ವಲ್ಪ ಹುಡುಕೋ. ಎನ್ಕ್ವೈರಿ ಮಾಡಿ ಇಟ್ಟಿರು, ನಾನು ಕಾಲ್ ಮಾಡ್ತೀನಿ. ಅಗ್ನಿ 15 ಇಯರ್ಸ್ ಇನ್ ಡಿಪಾರ್ಟ್ಮೆಂಟ್. 15 ಮಿನಿಟ್ಸ್ ಅಲ್ಲಿ ಕೇಸ್ ಸಾಲ್ವ್ ಮಾಡ್ತೀನಿ. ಅಗ್ನಿ, SI ಅಗ್ನಿ, 15 ಇಯರ್ಸ್ ಇನ್ ಡಿಪಾರ್ಟ್ಮೆಂಟ್. 15 ಮಿನಿಟ್ಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಆಲ್ರೆಡಿ 1 ಅವರ್ ಆಯ್ತು. ಆಗುತ್ತೆ ಸರ್. ಇದೇನಾದ್ರೂ ಮಾಮೂಲಿ ಕೇಸಾ? ತುಂಬಾ ದೊಡ್ಡ ಮಿಸ್ಸಿಂಗ್ ಕೇಸು. ಹಾ, ನಿಮ್ ಇಂಟ್ರಾಗೇಷನ್ ಅಲ್ಲಿ ಏನ್ ಗೊತ್ತಾಯ್ತು? ಇವನು ನಿಮ್ಮ ಮಾವನ ನೋಡಿದ್ದು ನಿಜ, ಇವಳವ್ರನ್ನ ಬಚ್ಚಿಟ್ಟಿದ್ದು ನಿಜ. ಅದನ್ನ ಹೇಳಿದ್ ನಾನೇ ತಾನೆ. ಹಾ? ನಿಂದು FIR, ನಂದು SIR. SIR? FIR ಕೇಳಿದ್ದೀನಿ, ಇದೇನಿದೆ SIR? ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ನಿಂದು, ಸೆಕೆಂಡ್ ಇಂಟ್ರಾಗೇಷನ್ ರಿಪೋರ್ಟ್ ನಂದು. ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಮಾವನ ಇವನು ನೋಡಿರೋದು ನಿಜ, ಇವಳು ಬಚ್ಚಿಟ್ಟಿರೋದು ನಿಜ. ಮತ್ತೆ ಅದೇ ಮಾತು. ಅವ್ರು ಎಲ್ಲಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನಿನಗ್ ಗೊತ್ತೋ ಗೊತ್ತಿಲ್ವೋ, ಆ ಚಿಲ್ಡ್ರೆ ನನ್ ಮಗ ಸಿಕ್ಕದ್ಮೇಲೆ ಗೊತ್ತಾಗುತ್ತೆ ಬಿಡು. ಹಲೋ, ಹೇಳು. ಸರಿ, ಥ್ಯಾಂಕ್ಸ್ ಕಣೋ.